ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ಲರೂ ಅಂತಿದ್ದಾರೆ ಅಷ್ಟು ಓಟ್ ಬಿದ್ದಿದೆ, ಇಷ್ಟು ಓಟ್ ಬಿದ್ದಿದೆ ಅಂತೇಳಿ ಎಲ್ಲ ಕಡೆ ನನಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರ ಅಂತ ಹೇಳ್ಬೋದು. 2 ಕೋಟಿ ಓಟ್ ಬಿದ್ದಿದೆ, 1 ಕೋಟಿ ಓಟ್ ಬಿದ್ದಿದೆ, 80 ಲಕ್ಷ ಅಷ್ಟು ಓಟ್ ಡಿಫ್ರೆನ್ಸ್ ಇದೆ, ಇವೆಲ್ಲ ಹೇಳ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ನಿಜ ಅಂತ ಕೇಳ್ತಿದ್ರು ತುಂಬ ಜನ. ಇದ್ರ ಬಗ್ಗೆ ನೋಡೋಣ ಬನ್ನಿ. ಅದಲ್ಲದೆ ಭವ್ಯವ್ರು ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತಲೇ ಕೆಲವೊಂದು ಜನ ಕಮೆಂಟ್ ಮಾಡ್ತೀರ ಅಂತ ಕೇಳ್ತಾರೆ. ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನೇನು ಬಿಗ್ ಬಾಸ್ ಫಿನಾಲೆ ಇನ್ನೇನು ಸ್ಟಾರ್ಟ್ ಆಗೋಕ್ಕೆ ಇನ್ನೇನು ಕೆಲವು ಕ್ಷಣಗಳು ಅಂತ ಹೇಳ್ಬೋದು. ಇದೇ ಸಂಜೆ 6 ಗಂಟೆಗೆ ಇಂದ ಬಿಗ್ ಬಾಸ್ ಫಿನಾಲೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನಾಳೆ ಮತ್ತೆ ಭಾನುವಾರ ಸಂಜೆ 6 ಗಂಟೆಯಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ ಬಿಗ್ ಬಾಸ್ ಫಿನಾಲೆ. ಇವತ್ತು 3 ಜನ ಹೊರಗಡೆ ಬರ್ತಾರೆ ಬಿಗ್ ಬಾಸ್ ಮನೆಯಿಂದ, ನಾಳೆ 3 ಜನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಾರೆ. ಇದೆಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ತುಂಬ ಜನ ಏನಂತಂದರೆ ವೋಟಿಂಗ್ ರಿಸಲ್ಟ್ ಇಷ್ಟೇ ಓಟ್ ಬಂದಿದೆ, ಅಷ್ಟೇ ಓಟ್ ಬಂದಿದೆ, 1 ಕೋಟಿ ಅಷ್ಟು ಓಟ್ ಬಂದಿದೆ, 2 ಕೋಟಿ ಅಷ್ಟು ಓಟ್ ಬಂದಿದೆ ಅಂತೆಲ್ಲ ಇವೆಲ್ಲ ಸುಮ್ಮನೆ ಸುಳ್ಳು ಅಷ್ಟೇ. ಅದಂತೂ 100% ನಿಜ. ಅಲ್ಲಿರೋರು ಅಲ್ಲಿ ಬಿಗ್ ಬಾಸ್ನಲ್ಲಿ ಕೆಲಸ ಮಾಡೋರು ಗೊತ್ತಿರಲ್ಲ ಅಷ್ಟು ಓಟ್ ಬಂದಿರೋ ಅಂತ. ಅದಂತೂ ತುಂಬಾ ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಾರೆ. ಇಷ್ಟು ದಿವಸ ವಾರಗಳು ಬೇರೆ ಇರುತ್ತೆ, ಇವತ್ತಿಂದು ಬೇರೆ ಇರುತ್ತೆ ಅಂತ ಹೇಳ್ಬೋದು. ಫೈನಲ್ ವೀಕ್ನಾಗ ಅದಂತೂ ತುಂಬಾ ಇದು ಸೆಕ್ಯೂರಿಟಿಯಾಗಿ ಇಟ್ಟಿರ್ತಾರೆ ಅಂತ ಹೇಳ್ಬೋದು. ತುಂಬಾ ಸಸ್ಪೆನ್ಸಾಗಿ ಇಟ್ಟಿರ್ತಾರೆ, ಅಲ್ಲಿ ಯಾರನ್ನೂ ಬಿಡಲ್ಲ. ಅಷ್ಟು ಬರೀ ಹೈ ಪ್ರೊಫೈಲಾಗಿ ಮೇಂಟೈನ್ ಮಾಡ್ತಾರೆ ಅದನ್ನು ವೋಟಿಂಗ್ನ. ಅದಂತೂ ಇಷ್ಟೇ ಓಟ್ ಬಿದ್ದು ಅಷ್ಟೇ ಓಟಿದೆ, ಅದೆಲ್ಲ ಸುಮ್ಮನೆ ಅಷ್ಟೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅವ್ನು ಯಾರು ನಂಬೋಕೆ ಹೋಗ್ಬೇಡ್ರಿ, ಏನು ಮಾಡೋಕ್ಕೆ ಹೋಗ್ಬೇಡ್ರಿ, ಅವೆಲ್ಲ ಫೇಕ್ ಅಷ್ಟೇ. ಆದರೆ ಇದು ಒಪ್ಕೊತೀನಿ, ಯಾರು ಎಷ್ಟೆಷ್ಟು ಯಾವ ಸ್ಥಾನದಲ್ಲಿ ಅಂತ ಹೇಳೋದು ಅದು ಒಪ್ಕೊತೀನಿ. ಅದು ಇಷ್ಟೇ ಓಟ್ ಬಿದ್ದಿದೆ, ಇಷ್ಟೇ ಓಟ್ ಬಿದ್ದಿದೆ, ಅವೆಲ್ಲ ನಿಜ ಸುಳ್ಳು ಅಂತಲೇ ಹೇಳ್ತೀನಿ ನಾನು. ಅದಲ್ಲದೆ ಏನಾದರೂ ಕೇಳಿದ್ರೆ ಮ್ಯಾಮ್ 2 ಕೋಟಿ ಎಷ್ಟು ಓಟ್ ಬಿದ್ದಿದೆ ಒಬ್ಬರಿಗೆ, ಇನ್ನೊಬ್ರಿಗೆ 1 ಕೋಟಿ ಎಷ್ಟು ಓಟ್ ಬಿದ್ದಿದೆ ಅಂತ ಹೇಳ್ತಿದ್ದಾರೆ ಅಂತೇಳಿ, ಅದೆಲ್ಲ ಸುಳ್ಳು. ಅದು ಯಾರಿಗೆ ಗೊತ್ತಾಗಲ್ಲ ಅಂತಲೇ ಹೇಳ್ಬೋದು. ಅದೇನು ಗೊತ್ತಾಗಿದ್ರೆ ಇಷ್ಟುವರೆಗೆ ವೀಕೆಂಡಲ್ಲೇ ಗೊತ್ತಾಗ್ತಿತ್ತು, ಪ್ರತಿ ವೀಕೆಂಡ್ ಯಾರಿಗೂ ಎಷ್ಟೆಷ್ಟು ಓಟ್ ಬರ್ತಿದೆ ಅಂತೇಳಿ. ಇದೆಲ್ಲ ಸುಳ್ಳು, ಯಾವ ನಂಬಕ್ಕೆ ಹೋಗ್ಬಿಟ್ರಿ. ವೋಟಿಂಗ್ ಅಷ್ಟು ಓಟ್ ಬಂದಿದೆ, ಇಷ್ಟು ಓಟ್ ಬಂದಿದೆ ಅಂತೇಳಿ. ಇನ್ನೊಂದು ಅಷ್ಟು ಓಟ್ ಬರೋಕ್ಕೂ ಏನು ಒಂದು ಲಾಗಿನಿಂದ ಬರೀ 19 ಓಟ್ ಮಾಡೋಕೆ ಅಷ್ಟೇ ಒಂದು ದಿವಸಕ್ಕೆ ಅವಕಾಶ ಇರೋದು. ನೀವು ಇನ್ನೊಂದ್ಸಲ ಓಟ್ ಮಾಡ್ಬೇಕಂದ್ರೆ ನೀವು ಇನ್ನೊಂದು ನಂಬರ್ ಹಾಕಿ ಇನ್ನೊಂದ್ಸಲ ಲಾಗಿನ್ ಆಗಿ ಮಾಡಬೇಕಾಗುತ್ತೆ. ಒಂದು ದಿವಸಕ್ಕೆ ಒಂದು ಲಾಗಿನಿಂದ 19 ಓಟ್ಸ್ ಅಷ್ಟೇ ಹಾಕೋಕೆ ಬರೋದು, ಮತ್ತೆ ತಿರುಗಿಸೋ ಮಟ್ಟ ಕಾಯಬೇಕು. ಇದಾಗಿರುತ್ತೆ ಅಷ್ಟೇ ವೋಟಿಂಗು. ಆದರೆ ಇಷ್ಟೇ ಓಟ್ ಬರುತ್ತೆ, ಇಷ್ಟೇ ಓಟ್ ಬರುತ್ತೆ ಅನ್ನೋದೆಲ್ಲ ಸುಳ್ಳು ಅಂತ ಹೇಳ್ಬೋದು. ಇಷ್ಟು ಕೋಟಿ ಬಂದಿದೆ, ಅಷ್ಟು ಕೋಟಿ ಬಂದು ಅಷ್ಟು ಲಕ್ಷ ಇದೆ, ಅದೆಲ್ಲ ಸುಳ್ಳು ಅಂತ ಹೇಳ್ಬೋದು. ಆದರೆ ಡಿಫ್ರೆನ್ಸ್ ಗೊತ್ತಾಗಿರುತ್ತೆ ಹೊರತು ಇಷ್ಟೇ ಲಕ್ಷ ಅಂತ ಹೇಳಕ್ಕೆ ನಿಜ ಕೋಟಿ ಅವೆಲ್ಲ ಹೇಳಕ್ಕೆ ನಿಜ ಸಾಧ್ಯನೇ. ಅದು ಬಿಗ್ ಬಾಸಿಗೆ ಬಿಟ್ಟು ಬಿಗ್ ಬಾಸ್ ಟೀಮ್ ಅಂದರೆ ಅವ್ರದ್ದೇ ಒಂದು ಸಲ ಇದು ವೋಟಿಂಗಿನ ಸಪ್ರೇಟ್ ಟೀಮ್ ಇರುತ್ತೆ, ಅವ್ರಿಗೆ ಬಿಟ್ಟು ಹೇಳಕ್ಕೆ ಸಾಧ್ಯನೇ ಇಲ್ಲ ಇದು ಯಾರ ಕೈಯಲ್ಲೂ. ಅದಲ್ಲದೆ ಬೇಕಾದ್ರೆ ಇದು ಹೇಳ್ಬೋದು ಯಾರು ಎಷ್ಟೆಷ್ಟು ಸ್ಥಾನ ಇಲ್ಲ ಅಂತ, ಅದು ಗೊತ್ತಾಗುತ್ತೆ, ಅದು ಒಪ್ಕೊತೀನಿ, ಅದು ಗೊತ್ತಾಗುತ್ತೆ. ಇವ್ರು ಫಸ್ಟ್ ಇದ್ದಾರೆ, ಇವ್ರು ಸೆಕೆಂಡ್ ಇದ್ದಾರೆ, ಇವ್ರು ಥರ್ಡ್ ಇದ್ದಾರೆ ಅಂತ ಗೊತ್ತಾಗುತ್ತೆ. ಆದರೆ ಇಷ್ಟೇ ಓಟ್ ಅಂತ ಹೇಳೋದು ನಿಜ, ಅದು ಸಾಧ್ಯ ಇಲ್ಲದ ಮಾತದು. ನೆಕ್ಸ್ಟ್ ಬಂದು ಯಾರು ವಿನ್ನರ್ ಯಾರು ರನ್ನರ್ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಬಿಗ್ ಬಾಸ್ ಇದೆಲ್ಲ ವೋಟಿಂಗ್ ಲಿಸ್ಟ್ ಎಲ್ಲ ಮುಗ್ದಾದ್ಮೇಲೆ ಅವ್ರು AV ರೆಡಿ ಮಾಡೋಕೆ ಹೋಗ್ತಾರೆ, ಹಾಗೆ ಅವ್ರದ್ದು ಬ್ಯಾನರ್ ಕೂಡ ರೆಡಿ ಮಾಡೋಕೆ ಹೋಗ್ತಾರೆ. ಅವಾಗ ಗೊತ್ತಾಗುತ್ತೆ ಯಾರು ವಿನ್ನರ್ ಯಾರು ರನ್ನರ್ ಅಂತೇಳಿ. ಅಷ್ಟು ಬರೀ ಕಾನ್ಫಿಡೆನ್ಸ್ ಆಗಿಟ್ಟಿರ್ತಾರೆ ಈ ವಿಷಯನ, ಅಷ್ಟು ಬರೀ ಸಸ್ಪೆನ್ಸ್, ಅಷ್ಟು ಬರೀ ಕ್ಯೂರಿಯಾಸಿಟಿ ಆಗಿಟ್ಟಿರ್ತಾರೆ. ಅಲ್ಲಿ ಯಾರಿಗೂ ಅಷ್ಟು ಸುಲಭ ಗೊತ್ತಾಗೋ ಚಾನ್ಸ್ ಇಲ್ಲ. ಅಕಸ್ಮಾತ್ ತಿಳ್ಕೊಬೇಕಂತವ್ರು ತುಂಬಾ ಕಷ್ಟ ಅಂತ ಹೇಳ್ಬೋದು ಅಲ್ಲಿ. ಅದಲ್ಲದೆ ಇಷ್ಟು ದಿವಸ ವಾರಗಳು ಅದೇ ಅಷ್ಟು ಲೆಕ್ಕಕ್ಕೆ ಬರಲ್ಲ. ಇವತ್ತು ಫಿನಾಲೆ ಬೇಕು ಅಂತ ಬಿಗ್ ಬಾಸ್ ಅವರಂತೂ ಈ ರೀತಿ ಎಲ್ಲ ಹೊರಗಡೆ ಮಾಹಿತಿ ಹೋಗುತ್ತೆ ಅಂತ ಅವ್ರಿಗೆ ಸತ ಗೊತ್ತಿರುತ್ತೆ. ಅವ್ರ ಸತ ತುಂಬಾ ಕಾನ್ಫಿಡೆನ್ಸ್ ಆಗಿ ಇಟ್ಟಿರ್ತಾರೆ ಇವನ್ನೆಲ್ಲದು. ಅದಲ್ಲದೆ ಇನ್ನೂ ಹೇಳ್ತಿದ್ರೆ, ಇನ್ನು ಶೂಟಿಂಗ್ ಸತನೇ ಸ್ಟಾರ್ಟ್ ಆಗಿಲ್ಲ. 1 ಗಂಟೆ ಮೇಲೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಬಿಗ್ ಬಾಸ್. ಬೆಳಗ್ಗೆ ಶೂಟ್ ಮಾಡೋ ಪ್ರೋಮೋ ಅಷ್ಟೇ, ಅದಕ್ಕಿಂತ ಮುಂಚೆ ಅವರು ಹೋದ್ರು ಇವ್ರು ಹೋದ್ರದೆಲ್ಲ ಸುಳ್ಳು ಅಂತ ಹೇಳ್ಬೋದು. ಭವ್ಯಗೌಡರು ಹೊರಗಡೆ ಹೋಗಿದ್ದಾರೆ ಅಂತೇಳಿ ತುಂಬ ಜನ ಕೇಳ್ತಿದ್ರು ನನ್ನ ಕಮೆಂಟ್ನಲ್ಲಿ. ಹೋಗಿಲ್ಲ, ಇನ್ನು ಶೂಟಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇನ್ನು ಶೂಟಿಂಗ್ ಇನ್ನೇನು 1 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಇನ್ನೂ ಒಂದು 15 ನಿಮಿಷ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ಅಪ್ಡೇಟ್ ನಿಮಗೆ ಕೊಡ್ತಾನೆ ಹೋಗ್ತೀನಿ ನಾನು, ಪ್ರತಿ ಕ್ಷಣದ ಅಪ್ಡೇಟ್ ಕೊಡ್ತಾನೆ ಹೋಗ್ತೀನಿ. ಇನ್ನು ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ, ಇನ್ನು ಯಾರು ಮನೆಯಿಂದ ಹೊರಗಡೆ ಹೋಗಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮನೆಯೊಳಗೆ ಇರೋ ಟಾಪ್ 6 ಕಂಟೆಸ್ಟೆಂಟ್ ಹಾಗೆ ಇದ್ದಾರೆ, ಅವ್ರು ರೆಡಿ ಆಗ್ತಿರ್ಬೋದೇನೋ ಗೊತ್ತಿಲ್ಲ, ಅದನ್ನ ಸತ ತೋರಿಸಿಲ್ಲ. ಆದರೆ ಸುದೀಪ್ ಅವ್ರು ಬೆಳಗ್ಗೆ ಪ್ರೋಮೋ ಶೂಟ್ ಮಾಡೋದು ಅಷ್ಟೇ, ಅದು ಪ್ರೋಮೋ ಶೂಟ್ ಅಷ್ಟೇ. ಅದು ಬೇರೆ ಯಾವ ರೀತಿ ಸ್ಟಾರ್ಟ್ ಆಗಿಲ್ಲ ಫಿನಾಲೆ. ಅಷ್ಟು ಓಟ್ ಬಂದಿದೆ, ಇಷ್ಟು ಓಟ್ ಬಂದಿದೆ, ನಿಜ ನಂಬಕ್ಕೆ ಹೋಗ್ಬೇಡ್ರಿ ಅಂತಲೇ ಹೇಳ್ತೀನಿ ನಾನು. ಅದಂತೂ ಯಾರ ಕೈಗೆ ಹೇಳೋಕ್ಕೂ ಸಾಧ್ಯ ಇಲ್ಲ. ಅಷ್ಟು ಬರೀ ನೋಡಿ ಹೇಳಿ ಅಷ್ಟು ಬರೀ ಯಾರಿಗೂ ಇರಲ್ಲ ಅಂತ ಹೇಳ್ಬೋದು. ಅದಂತೂ ಪಕ್ಕ ಸುಳ್ಳು ಅಪ್ಡೇಟ್ ಅಂತಲೇ ಹೇಳ್ತೀನಿ. ಅಷ್ಟು ಕೋಟಿ ಇಷ್ಟು ಕೋಟಿ ಅನ್ನೋದು. ವಿನ್ನರ್ ಯಾರು ಬೇಕಾದರೂ ಆಗಿರ್ಬೋದು. ಯಾರಾದರೂ ನಿಮಗೆ ಖುಷಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬಾಯ್.